ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತೊಂದು ಸ್ಪೆಷಲ್ ಕಾರ್ ತೋರಿಸ್ತಾ ಇದ್ದೀನಿ, ಫಿಯೆಟ್ ಪೆಟ್ರಾ. ಎಲ್ಲೋ ನೋಡಿರ್ತೀರಾ, ಆದರೆ ಯಾವುದು ಅಂತ ಗೊತ್ತಿರಲ್ಲ, ಹೆಸರು ಕೇಳಿರಲ್ಲ, ರೋಡಲ್ಲಿ ಅಷ್ಟು ಕಾಣಿಸೋದು ಇಲ್ಲ. ಒಂಥರ ಸ್ಪೆಷಲ್ ಕಾರು, ಯೂನಿಕ್ ಕಾರು, ಹಳೇ ಕಾರು, ಸ್ಟೇಷನ್ ವ್ಯಾಗನ್ ಶೇಪ್ ಅಂತಾರೆ ಇದನ್ನು. ನೋಡಿ ಫ್ರಂಟ್ ಹೇಗಿದೆ, ಬುಲ್ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಕೂಡ ಇದೆ, ರಿಕ್ವೈರ್ಮೆಂಟ್ ಇರಲಿಲ್ಲ ಈ ಹೈಟಿಗೆ, ಬಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ವೆಹಿಕಲ್ಲು, ರೂಫ್ ರೈಲ್ಸು. ಈವನ್ ಇದು ಬಂದು 2006 ಮಾಡಲ್ಲು. ಆ ಟೈಮಲ್ಲೇ ಸನ್ರೂಫ್ ಇದೆ ನೋಡಿ. ಎಲ್ಲಿದೆ ಸನ್ರೂಫು? ಹಿಂದೆ ಇದೆ ಸನ್ರೂಫು. ಇಷ್ಟು ಸನ್ರೂಫು ಮುಂದೆ ಇಲ್ಲ, ಹಿಂದೆ ಕೊಟ್ಟಿದ್ದಾರೆ. ಹಿಂದೆಯಿಂದ ನೋಡಿ ಡಿಸೈನು. ಒಂದು ಕಾರ್ ಬರ್ತಾಯಿತ್ತು GTA ವೈ ಸಿಟಿಲಿ, ಇದೇ ಥರ ನಾವು ಡ್ರೈವ್ ಮಾಡ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ. ಅಲಾಯ್ಸ್ ಇದೆ, ಮುಂದೆ ಡಿಸ್ಕ್ ಇದೆ, ಹಿಂದೆ ಡ್ರಮ್ ಬ್ರೇಕ್ಸ್ ಇದೆ. ಆ್ಯಂಡ್ ಈವನ್ 2006-5 ಟೈಮಲ್ಲಿ ಮಾರುತಿ ಸುಜುಕಿದು ಒಂದು ಬಲೀನೋ ಅಂತ ಬಂದಿತ್ತು. ಇಟ್ಸ್ ಎ ಸಿಡನ್, 1.6 ಲೀಟರ್ ಸ್ಪೋರ್ಟಿ ಇಂಜಿನ್. ಅದು ಅದೇ ಅವ್ರದ್ದೇ ಇದರಲ್ಲಿ ಸಿಡನ್ ಥರನೇ ಬಂದು ಹಿಂದೆ ಸ್ವಲ್ಪ ಚೇಂಜಾಗಿ ಈ ಥರ ಸ್ಟೇಷನ್ ವ್ಯಾಗನ್ ಥರ ಡಿಸೈನ್ ಬರ್ತಾಯಿತ್ತು. ಸೊ ಮೇ ಬಿ ಅದ್ರ ಕಾಂಪಿಟೇಷನ್ಗೆ ಇದನ್ನು ಬಿಟ್ಟಿರ್ಬೋದು. ಸೇಮ್ ಹಂಗೆ ಇದೆ ಕಾರ್. ಆ್ಯಸ್ ಯೂಶುವಲ್ ನಮ್ಮ POV ಮೋಡ್ಗೆ ಹಾಕ್ಕೊಂಡು ವೆಹಿಕಲ್ ನೋಡೋಣ ಹೇಗಿದೆ ಅಂತ. ಕೀ ನಾರ್ಮಲ್ ಕೀ, ಆಟೋ ಕೀ ಥರ ಅನ್ನಿಸ್ತಾ ಅಲ್ವಾ? ಸಿಮಿಲರ್ ಟು ಆಟೋ ಕೀನೇ ಇದೆ. ಡೋರ್ ಮಾತ್ರ ಹೆವಿ ಸ್ಟ್ರಾಂಗ್ ಆಗಿದೆ, ಬಿಲ್ಟ್ ಕ್ವಾಲಿಟಿನೂ ಹಾಗೇ ಇದೆ. ಸೀಟ್ ಅಡ್ಜಸ್ಟ್ಮೆಂಟು ಈ ಕಡೆ ಸೈಡ್ ಇದೆ ಕಾರಲ್ಲಿ. ವೆಹಿಕಲ್ ಸ್ಟಾರ್ಟ್ ಮಾಡಿ ನೋಡೋಣ. ಸ್ಲೋಪಿ ಡಿಸೈನು, ಒಂಥರ ಸ್ಪೋರ್ಟಿ ಲುಕ್ ಕೊಡ್ತಾ ಇತ್ತು ಆ ಟೈಮಲ್ಲಿ ಅನ್ಕೋತೀನಿ. ಸ್ವಲ್ಪ ಇವಾಗ ಹಳೇದಾಗಿದೆ. ಫ್ರಂಟು ಪವರ್ ವಿಂಡೋ ಅಡ್ಜಸ್ಟ್ಮೆಂಟ್ ಈ ಕಡೆ ಇದೆ, ಇಲ್ಲೊಂದು ರೇರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ ಆಗ್ಲೇ ಸೀಟ್ ಬೆಲ್ಟ್ ಅಡ್ಜಸ್ಟ್ ಕೂಡ ಕೊಟ್ಟಿದ್ದಾರೆ ಕಾರಲ್ಲಿ. ಸೀಟ್ ಕೂಡ ಕಂಫರ್ಟಬಲ್ ಆಗಿದೆ. ಓಕೆ, ವೆಹಿಕಲ್ ಆಫ್ ಮಾಡೋಣ. ಗೇರು ನಾನು ಆಗಲೇ ಡ್ರೈವ್ ಮಾಡ್ಕೊಂಬಂದೆ. ಓಕೆ, ತುಂಬ ಚೆನ್ನಾಗಿದೆ. AC ಎಲ್ಲ ಮ್ಯಾನ್ಯುಯಲ್ ಬಟನ್ಸ್. ಆಫ್ಟರ್ ಮಾರ್ಕೆಟ್ ಪೈನಿಯರ್ ಸಿಸ್ಟಮ್ ಇದೆ. ಹಿಂದೆ ಹೋಗಿ ನೋಡೋಣ. ಬಾನೆಟ್ ಓಪನ್ ಮಾಡಿ ಇದು ನೋಡೋಣ. ಸೊ ಮಿರರ್ ಅಡ್ಜಸ್ಟ್ಮೆಂಟ್ ಇಲ್ಲೇ, ಕಡ್ಡಿ ಅಡ್ಜಸ್ಟ್ಮೆಂಟ್ಸ್. ಕೀ ಒಳಗೆ ಬಿಟ್ಬಿಟ್ನ, ಯಾವುದಕ್ಕೂ ಇಟ್ಕೊಳ್ಳೋಣ. ಸೊ 1.6 ಲೀಟರ್ ಪೆಟ್ರೋಲ್ ಇಂಜಿನ್ ಇದು. ಹೆವಿ ವೆಯ್ಟ್ ಇದೆ. 4 ಸಿಲಿಂಡರು. ಆ್ಯಂಡ್ ಆ ಟೈಮಲ್ಲೇ 100 bhp ಪವರ್ ಪ್ರೊಡ್ಯೂಸ್ ಮಾಡ್ತಾಯಿತ್ತಂತೆ ಇದು. 100 bhp ಬ್ರೋ. ಇವಾಗ ಬರೋ ಸ್ವಿಫ್ಟ್ ಕೂಡ ಬರೋಲ್ಲ ಅಷ್ಟು. ಸ್ವಿಫ್ಟ್ ಬರೀನು ನಮ್ಮ ಕಾರು ಇಷ್ಟು ಬರೋಲ್ಲ. ಸ್ವಲ್ಪ ಇದೆಲ್ಲ ಪ್ಯಾಚಸ್ ಆಗಿದೆ, ನೋಡ್ತೀರಾ ಇನ್ನೊಂದ್ಸಲಿ.
ಹೊಸ ಬ್ಯಾಟ್ರಿ ಕೂಡ ಹಾಕ್ಸಿದ್ದಾರೆ. ಹೆವಿ ವೆಯ್ಟ್ ಇದೆ ಮಾತ್ರ. ಆ್ಯಂಡ್ ಬೂಟ್ ನೋಡೋಣ. ರೇರ್ ಕೂಡ ವೈಪರ್ ಬರುತ್ತೆ. ಹೆಂಗೆ ಓಪನ್ ಮಾಡೋದ್ರಿಂದ ಓಕೆ ಓಕೆ ಸ್ವಲ್ಪ ಗಲೀಜಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಬಂದರೆ ಒಬ್ಬರು ಮಲ್ಕೊಂಡು ಹೋಗ್ಬೋದು, ಆರಾಮಾಗಿ ಕಿಡ್ನ್ಯಾಪ್ ಕೂಡ ಮಾಡ್ಬೋದು. ಬಟ್ ಇಲ್ಲಿ ಸನ್ರೂಫ್ ಏನು ಕೊಟ್ಟಿದ್ದಾರೆ ಅಂತ ನೋಡಿ, ಆರಾಮಾಗಿ ಕುತ್ಕೊಂಡು ಕಾಫಿ ಟೀ ಕುಡಿಬೋದು ಇಲ್ಲಿ ಇಬ್ಬರು ಕೂತ್ಕೊಂಡು. ಆ ಥರ ಸ್ಪೇಸ್ ಇದೆ. ಈ ಸನ್ರೂಫು ಹೆಂಗೆ ಓಪನ್ ಮಾಡೋದು, ಯಾವ ಥರ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಸನ್ ಬ್ಲೈಂಡ್ಸ್ ಕೂಡ ಇಲ್ಲ, ಇದು ಹಿಂಗೆ ಟ್ರಾನ್ಸ್ಪರೆಂಟಾಗಿ ಇರುತ್ತೆ ಅನ್ಕೋತೀನಿ. ಓಕೆ, ಹೀಗೆ ಬಿಡೋಣ. ಸೊ ಹಿಂಗಿದೆ ಕಾರು. ಇಲ್ಲೂ ಕೂಡ ಬಾಡಿ ಕ್ಲಾಡಿಂಗ್ ಇದೆ ರೇರಲ್ಲಿ. ರೇರ್ ಕಂಫರ್ಟ್ ಅಂತ ಬಂದರೆ ನಿಮಗೆ ಅಡ್ವೆಂಚರ್ ಅಂತ ಬರೆದಿದೆ ಸೀಟ್ ಮೇಲೆ, ಸಾರಿ ಡೋರ್ ಹ್ಯಾಂಡಲ್ ಮೇಲೆ. ವೆರಿ ಕಂಫರ್ಟಬಲ್. ನೀರು ಕಡಿಮೆ ಇದೆ, ಹೆಡ್ ರೂಮ್ ತುಂಬ ಚೆನ್ನಾಗಿದೆ. ಸಾಕು, ಆರಾಮಾಗಿ 2-3 ಜನ ಕುತ್ಕೋಬೋದು. ಬಟ್ ನನಗೆ ಒಂದೇ ಡೌಟ್, ಏನಕ್ಕೆ ಇದು ಸನ್ರೂಫ್ ಯೂಸು ಅಂತ, ಯಾಕೆ ಈ ಥರ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ? ಮುಂದೆ ಕೊಡೋದನ್ನ ಹಿಂದೆ ಕೊಟ್ಬಿಟ್ಟಿದ್ದಾರಲ್ಲ, ಗೊತ್ತಿಲ್ಲ ನನಗೆ. ಆ್ಯಂಡ್ ಸೀಟ್ ಕೂಡ ಇಲ್ಲೊಂಚೂರು ಸ್ಟೋರೇಜ್ ಇದೆ. ಇಲ್ಲಿ ಬಾಟಲ್ ಹೋಲ್ಡರ್ಸ್ ಇಲ್ಲ. ಆ್ಯಂಡ್ ಆ್ಯಶ್ಟ್ರೇ ಇದೆ. ಆ್ಯಶ್ಟ್ರೇ ಮ್ಯಾಂಡೇಟ್ರಿ ಆ ಟೈಮಲ್ಲಿ ಅಂತ ಅನ್ಕೋಬೇಡಿ, ಬಟ್ ತುಂಬ ಸ್ಮೋಕ್ ಮಾಡ್ತಾಯಿದ್ರು ಅನಿಸುತ್ತೆ ಆ ಟೈಮಲ್ಲಿ. ಎಲ್ಲ ಕಾರಲ್ಲೂ ಆ್ಯಶ್ಟ್ರೇ ಇರ್ತಾಯಿತ್ತು. ಸೊ ಪವರ್ ವಿಂಡೋ ನೋಡಿ, ಒಳಗಡೆ ಬಾಡಿ ಕಲರ್ ಏನಿದೆ ಮೆಟಲ್ ಹಂಗೆ ಓಪನಾಗಿ ಕಾಣುತ್ತೆ, ಮಾರುತಿ 800 ಥರ. ಗೇಜ್ ಮಾತ್ರ ತುಂಬ ಚೆನ್ನಾಗಿದೆ ಗಾಡಿದು. ಟೈರ್ ಸೈಜ್ ಬಂದು 14 ಇಂಚು ಅಲಾಯ್ಸ್ ಇದೆ. ಫ್ರಂಟು ಆಗಲೇ ಹೇಳಿದೆ ನಾನು, ಡಿಸ್ಕ್ ಇದೆ, ಹಿಂದೆ ಡ್ರಮ್ ಬ್ರೇಕ್ಸ್ ಇದೆ. ಇದೆಲ್ಲ ಸ್ಕ್ರೂಗಳು ನೋಡಿ, ಎಲ್ಲ ಓಪನ್ ಡಿಸೈನು ಇದೆ. ಒಂಥರ ರಾ ಥರ ಕಾಣಲಿ ಅಂತ ಅನಿಸುತ್ತೆ, ಹಂಗೆ ಬಿಟ್ಟಿದ್ದಾರೆ. ಇದು ಮೋಸ್ಟ್ಲಿ ಕಸ್ಟಮರ್ ಹಾಕ್ಸಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ಕಬ್ಣ ನೋಡಿ, ಓಪನ್ ಕಬ್ಣ ಥರ ಕಾಣುತ್ತೆ. ರಿಕ್ವೈರ್ಮೆಂಟ್ ಇರಲಿಲ್ಲ ಈ ಗಾಡಿಗೆ, ಬಟ್ ಆದರೂ ಹಾಕ್ಸಿದ್ದಾರೆ. ಇಲ್ಲಿಗೆ ಬಂದರೆ ಕಂಫರ್ಟಬಲ್ ಇದೆ ಬ್ರೋ, ಆರಾಮಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಲಾಕು, ಹಿಂಗೆ ಪ್ರೆಸ್ ಮಾಡಿದ್ರೆ ಲಾಕು, ಮತ್ತು ಹಿಂಗೆ ಮಾಡಿದ್ರೆ ಅನ್ಲಾಕು, ಹಿಂಗೆ ಮಾಡಿದ್ರೆ ಓಪನ್ನು ಅಷ್ಟೇ. ಟಾಟಾದಲ್ಲಿ MGಯಲ್ಲಿ ಎಲ್ಲ ಈಗ ಬರ್ತಾಯಿದೆಯಲ್ಲ, ಇವ್ರು ಆಗಲೇ ಕೊಟ್ಬಿಟ್ಟವ್ರೆ ಲಾಕು. ಇಲ್ಲಿ ಲಾಕು ಇಲ್ಲ, ಇನ್ನೊಂದು ಸಪ್ರೇಟು ಸುಜುಕಿಲಿ ಬರೋ ಥರ ಸ್ವಿಚಸ್ ಆ ಥರ ಇಲ್ಲ. ಪ್ಲಾಸ್ಟಿಕ್ಕು ನೋಡಿ, ಶೇಡೇ ಆಗಿಲ್ಲ. ಅಷ್ಟು ಹಳೆ ಕಾರ್ ಆದ್ರೂ ಈ ಬಿಸಿಲಿಗೆ ಶೇಡೇ ಆಗಿಲ್ಲ. ಕ್ವಾಲಿಟಿ ಚೆನ್ನಾಗೇ ಇದೆ, ದೊಡ್ಡದಾಗೇ ಇದೆ. AC ವೆಂಟ್ಸ್, ಇಲ್ಲೂ ಏನಾರ ಒಂದು ಸ್ವಲ್ಪ ಮೊಬೈಲು ಏನಾರು ಸ್ಟೋರೇಜು ಇದೆ, ಚೆನ್ನಾಗಿ ಇಟ್ಕೋಬೋದು. ಹಳೆ, ಅದು ಬಿಟ್ಟರೆ ಇದು ಹಳೆ ಗಾಡಿ ಆಗಿರೋದ್ರಿಂದ ಅಷ್ಟೊಂದು ಸರಿ ತಪ್ಪು ಹುಡ್ಕೋಕ್ಕಾಗಲ್ಲ. ಏನಿದೆ ಅದನ್ನೇ ಅಕ್ಸೆಪ್ಟ್ ಮಾಡಬೇಕು. ಇನ್ನೇನಿದೆ, ಇಲ್ಲಿ ಲೈಟ್ ಬರುತ್ತೆ ಅನಿಸುತ್ತೆ. ಡ್ರೈವ್ ಮಾಡಿ ನೋಡೋಣ. .6 ಪೆಟ್ರೋಲ್ ಇಂಜಿನ್. ಹಾಂ ಇದೆ, ಹೋಗ್ಬೋದು. ಅಲ್ಲಿ ಟರ್ನ್ ಆಗಬೇಕಾಗುತ್ತೆ ಸ್ವಲ್ಪ. ಏನು ಹೇಳ್ತಾ ಇದ್ದೆ? ಹಾಂ, ರೂಫ್ ರೈಲ್ಸ್ ಇದೆ. ಇಟ್ಸ್ ಎ ಫಂಕ್ಷನಲ್ಲೇ ಅನ್ಕೋತೀನಿ, ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ, ಗಾಡಿನೇ ಅಲ್ಲಾಡ್ತಿದೆ. ಡ್ರೈವ್ ಮಾಡಿ ನೋಡೋಣ ಬನ್ನಿ. ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಇದೆ.
ಡ್ರೈವ್ ಮಾಡೋಣ. ನಾನು ಆಗಲೇ ಹೇಳಿದ್ನಲ್ಲ, ಡ್ರೈವ್ ಮಾಡ್ಕೊಂಬಂದೆ. ಕಾರ್ ಮಾತ್ರ ಈಗಿನ ಕಾರು ಏನಿಲ್ಲ, ಡ್ರೈವ್ ಅಷ್ಟು ಎಂಜಾಯ್ ಮಾಡಿದೆ ನಾನಂತೂ. ನೋಡಿ ಹೆಂಗೆ ತಗೊಳುತ್ತೆ ಪವರು. ಇಂಜಿನ್ ಕೂಡ ಅಷ್ಟು ಹಳೆ ಕಾರಾದರೂ ಸಿಕ್ಕಾಬಟ್ಟೆ ಸ್ಮೂತಾಗಿದೆ, ಬೆಣ್ಣೆ ಥರ ಇದೆ ಇಂಜಿನ್ನು. ಮತ್ತು ಪವರು ಸ್ವಲ್ಪ ಗೇರ್ ಬಾಕ್ಸು ಸ್ಮೂತ್ ಇಲ್ಲ. ಮೋಸ್ಟ್ಲಿ Fiat ಹಂಗೆ ಬರ್ತಿತ್ತು ಅನಿಸುತ್ತೆ ಆ ಟೈಮಲ್ಲಿ. ಏನು ಹೇಳ್ತಾ ಇದ್ದೆ, ಪವರು ಎಕ್ಸಿಲೇಟರ್ ಕೊಟ್ಟಿದ ತಕ್ಷಣ ಝುಕ್ ಅಂತ ಎಳಿಯಲ್ಲ, ಲೀನಿಯರಾಗಿ ಪವರ್ ಡೆಲಿವರಿ ಆಗುತ್ತೆ ನೋಡಿ. ಸ್ಟೇರಿಂಗ್ ಅಲೈನ್ಮೆಂಟ್ ಹೋಗಿದೆ, ಸೊ ಅದಕ್ಕೆ ಸ್ವಲ್ಪ ಕ್ರಾಸ್ ಆಗಿದೆ, ಅಲೈನ್ಮೆಂಟ್ ಮಾಡಿಸ್ಬೇಕಾಗುತ್ತೆ ಸ್ಟೇರಿಂಗ್. ಏನಷ್ಟು ಸ್ಟೋರೇಜ್ ಇತ್ತು, ಮೋಸ್ಟ್ಲಿ ಫ್ಯೂಸ್ ಬಾಕ್ಸ್ ಅನಿಸುತ್ತೆ. ಮತ್ತು ಆಗಲೇ ತೋರಿಸ್ಲಿಲ್ಲ, ಪೆಡಲ್ಸ್ ನೋಡಿ, ಸ್ಪೋರ್ಟಿ ಪೆಡಲ್ಸ್ ಥರ ಇದೆ ಮೆಟಲ್. ಈಗ ಬರೋ ಪೋಲೋ, ಬಲೀನೋ, RS ಆ ಥರ ಪೆಡಲ್ಸು ಆಗಲೇ ಕೊಟ್ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಆಶ್ರಯ ಇದೆ, AC ವೆಂಟ್ಸು ಹಿಂದೆಯಿಂದ ಈ ಥರ ಇದೆ. ಲಾಂಚ್ ಮಾಡಿ ನೋಡೋಣ. ಹಿಂದೆ ಯಾವುದು ವೆಹಿಕಲ್ ಇಲ್ಲ. ಸೊ 1 2 3 ಸ್ಟಾರ್ಟ್. ಓ ಬಾ ವೀಲ್ ಸ್ಪಿನ್ನೇ ಆಗೋಯ್ತು. ಪವರ್ ನೋಡ್ರಿ, ಪವರು ಹಳೆ ಗಾಡಿಯಲ್ಲಿ ಪವರು. HP ಕಾಲದಲ್ಲೇ. ಸೂಪರ್ ಆಗಿದೆ ಮಾತ್ರ ಡ್ರೈವ್ ಮಾಡೋಕ್ಕೆ. ಸ್ವಲ್ಪ ಬಾಡಿ ರೋಲ್ ಅನಿಸುತ್ತೆ, ಸ್ವಲ್ಪ ಬಾಡಿ ರೋಲು. ಇನ್ನೊಂದು ಸಸ್ಪೆನ್ಷನ್ ಅಂತ ಬಂದರೆ ಎಂಥ ಡಬ್ಬ ಕಿತ್ತೋಗಿ ಕಲ್ಲು ರೋಡಲ್ಲಿ ಹೋದ್ರೂ ನಮಗೇನು ಅಂತ ಫೀಲೇ ಆಗಲ್ಲ. 30-40 ಹೋಗ್ತಾ ಇರ್ತೀನಿ ಗುರು, 30-40. ಬಟ್ ನಮಗೆ ಬಾಡಿ ಅಲ್ಲಾಡೋದೇ ಇಲ್ಲ, ಒಂದು ಚೂರು ಅಲ್ಲಾಡಲ್ಲ. ಗಾಡಿ ಸ್ವಲ್ಪ ರ್ಯಾಟ್ಲಿಂಗ್ ಸೌಂಡ್ ಇದೆ, ಹಳೆ ಗಾಡಿ ಅಂತ ಬಿಟ್ಟರೆ ಒಂದು ಚೂರು ಅಲ್ಲಾಡಲ್ಲ. ನಮಗೆ ಫೀಲೇ ಆಗಲ್ಲ, ಒಂದು ಹಂಪ್ಸ್ ಕೂಡ ಹಚ್ಚಿದ್ರೂ ಅಷ್ಟು ಫೀಲ್ ಆಗಲ್ಲ. ಈಗ ಬರೋ SUV ಥರನೇ ಇದೆ.
ಆ್ಯಂಡ್ ಈ ಕಾರ್ ಬಂದು ಸೇಲಿಗಿದೆ, ಕಾರ್ ದುನಿಯಾ ಶೋರೂಮಲ್ಲಿ ಸೇಲಿಗಿದೆ. ಆ್ಯಂಡ್ ಇದ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೆಳಗೆ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಯು ಟರ್ನ್ ಮಾಡಿ ನೋಡೋಣ, ಇಷ್ಟು ಸ್ಪೇಸಲ್ಲಿ ಟರ್ನ್ ಆಗುತ್ತಾ 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 ಆಗಲ್ಲ. ರಿವರ್ಸ್ ಬರಬೇಕಾಗುತ್ತೆ. ರಿವರ್ಸಿಗೆ ಹಿಂಗೆ ಎತ್ತಿ ಹಿಂಗೆ ಹಾಕಬೇಕು. ಸ್ವಲ್ಪ ಸ್ಟೇರಿಂಗ್ ಹತ್ರ ಎಲ್ಲ ವೇರ್ ಆ್ಯಂಡ್ ಟೇರ್ ಆಗಿದೆ ಆ್ಯಸ್ ಎ ಏಜ್ ಆಫ್ ದಿಸ್ ಕಾರ್. ಫೈವ್ ಗೇರ್ಸ್. ಹೆಂಗೆ ಬೇಕಾದ್ರೂ ನುಗ್ಗುತ್ತೆ ಗಾಡಿ ಮಾತ್ರ. ಆ್ಯಕ್ಚುಲಿ ಇಂಜಿನ್ ಅಂತ ನನಗೆ ಎಕ್ಸೈಟಿಂಗ್ ಅನಿಸಿತ್ತು. ಹೆವಿ ರಿಫೈನ್ಡ್ ಇದೆ ಮಾತ್ರ ಇಂಜಿನ್ನು. ನೋಡಿ ಸೌಂಡ್ ಬಂತು, ಬಟ್ ನನಗೆ ಅಲ್ಲಾಡಲಿಲ್ಲ ಗಾಡಿ. ಆ ಬಾಡಿ, ಗಾಡಿಗಿಂತ ಬಾಡಿ ನನಗೆ ಒಂದು ಹಂಪು ಈ ಥರ ಹತ್ತಿಸ್ತೆ ಅಂತ ಫೀಲೇ ಆಗಲಿಲ್ಲ. ಸಸ್ಪೆನ್ಷನ್ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ನೋಡಿ, ಇವಾಗ ಜಲ್ಲಿ ರೋಡು, ಏನಿಲ್ಲ, ನಾರ್ಮಲಾಗಿ ಓಡಿಸ್ತಾ ಇದ್ದೀನಿ. ಸೌಂಡ್ ಇದೆ ಬಟ್ ಮೂಮೆಂಟ್ ಇಲ್ಲ. ಆ್ಯಂಡ್ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರು ಕೂಡ
ಈ ಕಾರ್ದು ಅಷ್ಟು ರಿವ್ಯೂ ವಿಡಿಯೋಗಳಿಲ್ಲ, ತುಂಬ ರೇರಲ್ಲಿದೆ. ನೋಡಿ ಎಕ್ಸಿಲೇಟ್ರ್ ಕೊಟ್ರೂ ಆಗಲೇ ಹೇಳಿದ್ನಲ್ಲ, ಪವರ್ ಇನಿಷಿಯಲಿ ತಗೊಳ್ಳಲ್ಲ ನೋಡಿ, ನಿಧಾನಕ್ಕೆ ತಗೊಳುತ್ತೆ, ನುಗ್ಗಲ್ಲ. ಬಟ್ ಇಂಜಿನ್ ರೇವ್ ಆಗ್ತಾ ಇರುತ್ತೆ. ಅದೊಂಥರ ಆ್ಯಕ್ಚುಲಿ ಒಳ್ಳೇದೆ, ಅಷ್ಟು ಸ್ಟ್ರೈನ್ ಅನಿಸಲ್ಲ ಡ್ರೈವ್ ಮಾಡೋರಿಗೆ ಇಲ್ಲ ಕೂತ್ಕೊಂಡಿರೋರಿಗೆ ವೆಹಿಕಲಲ್ಲಿ. ಸ್ಟೇರಿಂಗು ಅಂತ ಹೆವಿ ಏನಿಲ್ಲ, ನಾರ್ಮಲ್ ಆಗಿದೆ. ಹಂಗಂತ ಹ್ಯುಂಡೈ ಕಿಯಾದವ್ರು ಅಷ್ಟು ಸ್ಮೂತು ಇಲ್ಲ, ಇಲ್ಲ ಟೊಯೋಟೋದವ್ರ ಥರ ಹಾರ್ಡು ಇಲ್ಲ, ಮಿಡಲಲ್ಲಿದೆ. ಒಂದು ಬೆಳ್ಳಲ್ಲಿ ಆಡಿಸ್ಬೋದು ನೋಡಿ. ಇವಾಗ ನೋಡಿ, ನಾನು ಬ್ರೇಕು ಟಚ್ ಮಾಡ್ತಾಯಿಲ್ಲ, ಎಕ್ಸಿಲೇಟ್ರು ಟಚ್ ಮಾಡ್ತಾಯಿಲ್ಲ, ಸೆಕೆಂಡ್ ಗೇರಲ್ಲಿ ಹತ್ಬಿಡ್ತು ಗಾಡಿ. ಈ ಕಾರ್ ತಗೊಂಡು ಒಳ್ಳೆ ಮಾಡ್ಸ್ ಮಾಡಿಸ್ತೀನಿ ಅಂದರೆ ಮಾತ್ರ ಸೂಪರ್ ಕಾರ್ ಮಾತ್ರ. ಆ್ಯಂಡ್ ಯೂನಿಕ್ಕಾಗೂ ಇದೆ, ಅಷ್ಟು ಸಿಗಲ್ಲ. ಜನ ತಿರುಗಿ ನೋಡ್ತಾರೆ ಈ ಕಾರ್ನ, ಯಾವುದೋ ಹಳೆ ಕಾರ್ ಅಂತ. ಹಳೆ ಕಾರ್ ಅಂತಲೂ ಏನೋ ಡಿಫ್ರೆಂಟ್ ಆಗಿದೆಯಲ್ಲ, ಅಷ್ಟು ಕಾಣಿಸಲ್ಲ ರೋಡಲ್ಲಿ.